ನಮಸ್ತೆ ವೀಕ್ಷಕರೇ, ಸುದ್ದಿಯ ಸಿಂಹಾಸನ ನಮ್ಮ ಹಾಸನ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಂದಿನಿ. ಸಮಸ್ತ ವೀಕ್ಷಕರಿಗೆ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಇದೀಗ ಇಂದಿನ ಮುಖ್ಯಾಂಶಗಳು. ನಾಡಿನಾದ್ಯಂತ ಸಡಗರ ಸಂಭ್ರಮದಿಂದ ಗೌರಿ ಗಣೇಶ ಹಬ್ಬ ಆಚರಿಸಿದ ಹಿಂದೂ ಬಾಂಧವರು. ನಗರದಲ್ಲಿ ಪೆಂಡಾಲ್ ಗಣಪತಿ ಪ್ರತಿಷ್ಠಾಪನೆ. ಎತ್ತಿನಹೊಳೆ ಯೋಜನೆ ಜನ್ಮಸ್ಥಳ ಸಕಲೇಶಪುರಕ್ಕೆ ಅನುದಾನ ನೀಡುವ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ. ಪಾಕಿಸ್ತಾನದ ಹೆಸರು ಬಳಕೆಗೆ ಸ್ಥಳೀಯರ ಆಕ್ರೋಶ. ಎತ್ತಿನಹೊಳೆ ಕಾಮಗಾರಿ ಸಂಬಂಧ ಸಕಲೇಶಪುರಕ್ಕೆ ಹೆಚ್ಚಿನ ಅನುದಾನ ನೀಡಬೇಕು ಎಂಬ ವಿಷಯಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾಕಿಸ್ತಾನದ ಹೆಸರು ಪ್ರಸ್ತಾಪ ಮಾಡಿರುವುದಕ್ಕೆ ಸ್ಥಳೀಯರು ವಿಷಾದ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯ ಶಾಸಕ ಸಿಮೆಂಟ್ ಮಂಜು ಸೇರಿದಂತೆ ಅನೇಕರು ಸಕಲೇಶಪುರಕ್ಕೆ ಅನುದಾನ ನೀಡಬೇಕು ಅಂತ ಮನವಿ ಸಲ್ಲಿಸಿದ್ದಾರೆ. ಇದಕ್ಕೆ ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಬೇಕಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾಕಿಸ್ತಾನದ ಹೆಸರು ಹೇಳಿಕೊಂಡು ಪಲಾಯನವಾದ ಮಾಡಿದ್ದಾರೆ. ಇದು ಖಂಡನೀಯ ಅಂತ ನಾಗರಿಕರ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ರವಿಕುಮಾರ್ ಹೇಳಿದರು. ನಮ್ಮ ಹಾಸನ ಟಿವಿಯೊಂದಿಗೆ ಮಾತನಾಡಿರುವ ಅವರು, ಪಾಕಿಸ್ತಾನಕ್ಕೆ ಇಲ್ಲಿಯ ನೀರು ತೆಗೆದುಕೊಂಡು ಹೋಗುತ್ತಿಲ್ಲ ಎಂಬ ವಿಚಾರ ಸ್ಥಳೀಯ ಜನರಿಗೆ ತಿಳಿದಿದೆ. ಅಷ್ಟು ಮೂರ್ಖರು ಅಲ್ಲ, ನಮ್ಮ ಜನ ಮುಗ್ಧರು ಎಂಬ ಕಾರಣಕ್ಕೆ ಈ ರೀತಿ ಹೇಳಿಕೆ ನೀಡುತ್ತಿದ್ದಾರೆ ಅಂತ ಹೇಳಿದ್ದಾರೆ. ಹಾಸನ ನಗರದ ಸಿಟಿ ಬಸ್ ನಿಲ್ದಾಣ ರಸ್ತೆ ಬಳಿ ಇರುವ ಪೆಂಡಾಲ್ ಗಣಪತಿ ಪ್ರತಿಷ್ಠಾಪನಾ ಮಹೋತ್ಸವವು ಗಣ್ಯರ ಸಮ್ಮುಖದಲ್ಲಿ ಭಕ್ತರ ಎದುರು ಶನಿವಾರದಂದು ಮಧ್ಯಾಹ್ನ ಸುಮಾರು 12:35 ವೇಳೆಗೆ ಮಹಾಮಂಗಳಾರತಿಯೊಂದಿಗೆ ಚಾಲನೆ. ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ ಮಾಧ್ಯಮದೊಂದಿಗೆ ಮಾತನಾಡಿ, ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಮೊದಲು ಕೋರ್ತೇನೆ. ಎಲ್ಲರಿಗೂ ಆರೋಗ್ಯ ಆಯಸ್ಸು ನೀಡಿ ಕಾಪಾಡಲಿ. ಮಳೆ ಬೆಳೆ ಸುಖ ಶಾಂತಿಯನ್ನ ಹಾಸನದ ಜನತೆಗೆ ಕೊಡಲೆಂದು ಗಣೇಶನಲ್ಲಿ ಪ್ರಾರ್ಥಿಸಲಾಗಿದೆ ಅಂತ ಹೇಳಿದರು. ನಾನು ಅಧ್ಯಕ್ಷನಾಗಿ ನಗರದ ಸ್ವಚ್ಛತೆಗೆ ಮೊದಲ ಆದ್ಯತೆಯನ್ನು ಕೊಡ್ತೇನೆ. ಏನೇ ಸಮಸ್ಯೆ ಇಟ್ಕೊಂಡು ನಮ್ಮ ಬಳಿ ಬಂದರೆ ಸ್ಪಂದಿಸುವುದಾಗಿ ಹೇಳಿದರು. ಈ ಕಾರ್ಯಕ್ರಮಕ್ಕೆ ವಿದ್ಯಾ ಗಣಪತಿ ಸೇವಾ ಸಮಿತಿಯ ಎಲ್ಲ ಸದಸ್ಯರು, ಧರ್ಮದರ್ಶಿಗಳು ಹಾಗೂ ಭಕ್ತಾದಿಗಳೆಲ್ಲ ಬಹಳ ಸಂತೋಷವಾಗಿ ಪಾಲ್ಗೊಂಡಿದ್ದಾರೆ. ಈ ದಿನ ಮಹಾಗಣಪತಿಯು ಎಲ್ಲರಿಗೂ ಸನ್ಮಂಗಳವನ್ನುಂಟು ಮಾಡಲಿ. ಗಣಪತಿ ಗೌರಮ್ಮ ಎಲ್ಲರ ಮನಸ್ಸನ್ನು ಮುದಗೊಳಿಸಲಿ ಹಾಗೂ ಎಲ್ಲರೂ ಆರೋಗ್ಯವಂತರಾಗಿ ಬಾಳಬೇಕು ಅಂತ ಕೇಳ್ಕೊತಾ ಈ ಕಾರ್ಯಕ್ರಮವನ್ನು ಸಂತೋಷವಾಗಿ ಉದ್ಘಾಟಿಸಿದ್ದೇನೆ. ಮನುಷ್ಯನಾಗಿ ಬಾಳಬೇಕಿತ್ತೆ ನಿನ್ನ ಆರೈಕೆ ಇರಲಿ ಭಗವಂತ, ಆ ಥರ ಅನುಗ್ರಹಿಸುವಂತ ನಾನು ಕೇಳ್ಕೊಂಡಿದ್ದೀನಿ. ನಗರದ ಸಮಸ್ಯೆಗಳು ಇದ್ದಿದ್ದೆ, ಅದನ್ನು ನಾನು ಬಗೆಹರಿಸ್ತೀವಿ. ಅದನ್ನು ಹಂತವಾಗಿ ಚಾಲನೆ ಕೊಡ್ತೀನಿ. ಸ್ವಚ್ಛತೆ ಇರ್ಬೋದು, ಲೈಟಿನ ಸಮಸ್ಯೆ ಇರ್ಬೋದು, ರೋಡಿನ ಸಮಸ್ಯೆ ಇರ್ಬೋದು, ನೀರಿಂದ ಇರ್ಬೋದು, ಎಲ್ಲವನ್ನೂ ನಾನು ಹಂತವಾಗಿ ಎಲ್ಲರ ಸಹಕಾರದಿಂದ ಅವುಗಳಿಗೆ ಪರಿಹಾರ ಕಂಡುಕೊಳ್ತೀನಿ ಅನ್ನೋ ಆತ್ಮವಿಶ್ವಾಸ ನನ್ನಲ್ಲಿದೆ. ಅದಕ್ಕೆ ನಮ್ಮ ಎಲ್ಲ ಸದಸ್ಯರು ಸಹಕಾರ ಕೊಡ್ತಾ ಇದ್ದಾರೆ. ಎಲ್ಲ ನಗರಸಭಾ ಸದಸ್ಯರು ಹಾಗೂ ಹಿರಿಯರ ಸಲಹೆಯೊಂದಿಗೆ ಈ ಆಸ್ಥಾನವನ್ನು ಉತ್ತಮವಾದ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವ ವಿಶ್ವಾಸ ನನ್ನಲ್ಲಿದೆ. ಭಗವಂತನಲ್ಲಿ ಸಂಕಲ್ಪ ಮಾಡಿಕೊಂಡಿದ್ದೇನೆ. ಅದಕ್ಕೆ ನನಗೆ ಆಶೀರ್ವಾದವನ್ನು ನೀಡುವ ವಿದ್ಯಾಗಣಪತಿ ಈ ಹಾಸನ ನಗರ ಈ ದೇಶದಲ್ಲೇ ಒಂದು ಉತ್ತಮವಾದ ನಗರವಾಗಿ ಪ್ರಜ್ವಲಿಸಲಿ ಅಂತ ನಾನು ಕೇಳ್ಕೊಂಡಿದ್ದೇನೆ. ಶ್ರೀ ಗಣಪತಿ ಸೇವಾ ಸಮಿತಿ ಅಧ್ಯಕ್ಷ ಡಾಕ್ಟರ್ ಎಚ್ ನಾಗರಾಜ್ ಮಾತನಾಡಿ, ಹಾಸನ ನಗರದ ಜನತೆಗೆ ಎಲ್ಲಾ ಭಕ್ತಾದಿಗಳಿಗೂ ಕೂಡ 2024ನೇ ಸಾಲಿನ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹಾಸನ ನಗರದ ಸಿಟಿ ಬಸ್ ನಿಲ್ದಾಣದ ಬಳಿ ಇರುವ ಶ್ರೀ ಗಣಪತಿ ಸೇವಾ ಸಮಿತಿ 70ನೇ ವರ್ಷದ ಗಣೇಶ ಪ್ರತಿಷ್ಠಾಪನೆಯ ಉದ್ಘಾಟನೆಯಾಗುವ ಮೂಲಕ ಮೊದಲ ದಿನ ಪ್ರಾರಂಭವಾಗಿದೆ. ಸೆಪ್ಟೆಂಬರ್ 7ರ ಶನಿವಾರದಂದು 70ನೇ ವರ್ಷದ 9.5 ಅಡಿಯ ಮಹಾಗಣಪತಿಯನ್ನ ಪ್ರತಿಷ್ಠಾಪಿಸಿ ಸೆಪ್ಟೆಂಬರ್ 28ರ ಶನಿವಾರದವರೆಗೆ ನಾನಾ ಸಾಂಸ್ಕೃತಿಕ, ಧಾರ್ಮಿಕ, ಸಾಮಾಜಿಕ ಹಾಗೂ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಹಬ್ಬದ ಶುಭಾಶಯಗಳನ್ನ ಹಾಸನ ನಗರದ ನಾಗರಿಕರಿಗೆ, ಎಲ್ಲ ಬಂಧು ಭಗಿನಿಯರಿಗೆ, ಸಹೋದರ ಸಹೋದರರಿಗೆ ಇವತ್ತಿನ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೃದಯಪೂರ್ವಕವಾಗಿ ನಮ್ಮ ಶ್ರೀ ಗಣಪತಿ ಸೇವಾ ಸಂಸ್ಥೆ ವತಿಯಿಂದ ಕೋರೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ನಾವು ಇದು 70ನೇ ವರ್ಷದ ಗಣಪತಿ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಆತ್ಮೀಯರಾದ ನಗರಸಭೆ ಅಧ್ಯಕ್ಷರಾದ ಸನ್ಮಾನ್ಯ ಚಂದ್ರೇಗೌಡರು ನಮ್ಮ ಬಂದು ಅದರಲ್ಲಿ ಅವರು ನಮ್ಮ ಸಂಸ್ಥೆಯ ಧರ್ಮರ್ಷಿಗಳು ಕೂಡ ಅವರು ಇವತ್ತು ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಗಣಪತಿಯ ಪರವಾಗಿ, ಗೌರವನ ಪರವಾಗಿ, ಹಾಸನ ಜನತೆ ಎಲ್ಲ ಸಾರ್ವಜನಿಕರ ಪರವಾಗಿ ಪೂರ್ವಕವಾದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅವರಿಗೆ ನಾನು ಶುಭವನ್ನು ಕೋರೋದಕ್ಕೆ ಇಷ್ಟಪಡ್ತಿದ್ದೇನೆ. ಹಾಗೆ ನಮ್ಮ ಅಧ್ಯಕ್ಷರು, ನಗರಸಭೆ ಅಧ್ಯಕ್ಷರು ಹೇಳಿದಾಗೆ ಕೂಡ ನಾವು ಅವ್ರು ಹೇಳಿದಂಗೆ ಹಾಸನ ಜನತೆಗೆ ಎಲ್ಲರೂ ಕೂಡ ಆರೋಗ್ಯವಂತರಾಗಿ, ಸುಖವಾಗಿ, ಸಂತೋಷದಿಂದ ಬದುಕಬೇಕು. ಎಲ್ಲರೂ ಸೌಹಾರ್ದತೆಯಿಂದ ಬಾಳ್ಬೇಕು, ಶಾಂತಿಯುತವಾಗಿ ಬದುಕಬೇಕು ಅಂತ ನಾನು ಜನಗಳಲ್ಲಿ ವಿನಂತಿ ಮಾಡಿಕೊಂಡು, ಭಕ್ತಾದಿಗಳಲ್ಲಿ ವಿನಂತಿ ಮಾಡಿಕೊಂಡು ಇವತ್ತು ಪ್ರಾರಂಭವಾದ ಗಣೇಶೋತ್ಸವ 21 ದಿನಗಳ ಕಾಲ ನಡೆಯುತ್ತೆ, 27ನೇ ತಾರೀಕುವರೆಗೂ. ಸೊ
22ನೇ ತಾರೀಕು ಅಲ್ಲಿವರೆಗೂ ಕಾರ್ಯಕ್ರಮಗಳು ಬೆಳಗಿನ ದಿವಸ ಪೂಜಾ ವಿಧಿವಿಧಾನ, ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ, ಮತ್ತೆ 28ನೇ ತಾರೀಕು ನಗರದ ಪ್ರಮುಖ ಬೀದಿಗಳಲ್ಲಿ ಸುಮಾರು 25ರಿಂದ 30 ಕಲಾ ತಂಡಗಳಿಗೆ ವಿವಿಧ ಆಕರ್ಷಣೆಗಳೆಲ್ಲ ಜಿಲ್ಲೆಯ, ರಾಜ್ಯದ, ಹೊರ ಜಿಲ್ಲೆಯ ಕಲಾ ತಂಡಗಳಿಂದ ಬಹಳ ಅದ್ಭುತವಾಗಿ ಒಂದು ಮೂಡಿ ಬರುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ರಥೋತ್ಸವ, ಗೌರಮ್ಮ ಗಣೇಶ ಮತ್ತೆ ಟ್ಯಾಬಿಲೋ, ವಿಶೇಷವಾಗಿ ಅಯೋಧ್ಯೆ ರಾಮ ಮಂದಿರ ಈ ವರ್ಷ ಉದ್ಘಾಟನೆ ಆಗಿರೋದ್ರಿಂದ ರಾಮಲಲ್ಲ ಪ್ರತಿಷ್ಠಾಪನೆ ಒಂದು ಮೂರ್ತಿಯನ್ನು ಸಹ ಟ್ಯಾಬಿಲೋದಲ್ಲಿ ಇಟ್ಟಿದ್ವಿ. 1ನೇ ತಾರೀಕು ಅನ್ನದಾನವನ್ನು ಏರ್ಪಡಿಸಿದ್ವಿ ಮಂಗಳವಾರ. ಅದರಲ್ಲಿ ಸುಮಾರು 8ರಿಂದ 9 ಸಾವಿರ ಜನ ಭಾಗವಹಿಸ್ತಾರೆ. ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಹಾಸನ ಜನತೆ, ಭಕ್ತಾದಿಗಳು, ಸಾರ್ವಜನಿಕರು ಬಹಳ, ಅದರಲ್ಲೂ ಮತ್ತು ಪತ್ರಕರ್ತರ ಸಂಘದವರಿಗೂ ಕೂಡ ಬಹಳಷ್ಟು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು, ನಾವು ಮುಂದೆ ಕೂಡ ಇದೇ ರೀತಿ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸಿ ನಮಸ್ಕಾರ. ಭಗವಂತ ಜೈ ಜೈ ಕರ್ನಾಟಕ, ಜೈ. ಇದೇ ವೇಳೆ ಶ್ರೀ ಗಣಪತಿ ಸೇವಾ ಸಮಿತಿ ಕಾರ್ಯದರ್ಶಿ ಚನ್ನವೀರಪ್ಪ, ಸಹ ಕಾರ್ಯದರ್ಶಿ ವೈಎಸ್ ಮುರುಗೇಂದ್ರ, ಖಜಾಂಜಿ ಎಂಎಸ್ ಶ್ರೀಕಂಠಯ್ಯ, ಧರ್ಮದರ್ಶಿಗಳಾದ ಭೂದೇಶ್, ಎಚ್ಟಿ ಶೇಖರ್, ಎಚ್ಎಸ್ ಅನಂತನಾರಾಯಣ, ಎನ್ಎಸ್ ಶಂಕರ್ರಾವ್, ಸಿ ರಾಮಚಂದ್ರಯ್ಯ, ಎಚ್ಎಂ ಸುರೇಶ್ ಕುಮಾರ್, ಎಚ್ಪಿ ಕಿರಣ್, ಎಂಕೆ ಕಮಲ್ ಕುಮಾರ್, ಎಚ್ಡಿ ದೀಪಕ್, ಲೀಲಾ ಕುಮಾರ್ ಹಾಗೂ ಗಿರಿಗೌಡ, ಗಿರೀಶ್, ಚನ್ನವೀರಪ್ಪ, ನೇತ್ರಾವತಿ, ನಗರಸಭೆ ಮಾಜಿ ಅಧ್ಯಕ್ಷ ಸಿಆರ್ ಶಂಕರ್, ಕಾಂಗ್ರೆಸ್ ಮುಖಂಡ ಗೌಡಗೇರಿ ಪ್ರಕಾಶ್, ವಿಷ್ಣು ಸೇನೆ ಅಧ್ಯಕ್ಷ ಮಹಂತೇಶ್, ಹಿರಿಯ ಪತ್ರಕರ್ತ ರವಿಕುಮಾರ್ ಇತರರು ಉಪಸ್ಥಿತರಿದ್ದರು. ವಿದ್ಯಾವಿಕಾಸ ಪದವಿ ಪೂರ್ವ ಕಾಲೇಜು, ಮೂಡುಗೆರೆ ರಸ್ತೆ, ಬೇಲೂರಿನಲ್ಲಿ ದೇಶಭಕ್ತರ ಬಳಗದ ವತಿಯಿಂದ ನಡೆದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಈ ಸಂಸ್ಥೆಯ ಪ್ರಾಂಶುಪಾಲರಾದ ಎಂಎಂ ರಮೇಶ್ ಅವರನ್ನು ಡಾಕ್ಟರ್ ಸಂತೋಷ್ ಸನ್ಮಾನಿಸಿದರು. ಅನಂತರ ಮಾತನಾಡಿದ ಅವರು, ಉತ್ತಮ ಸ್ವಾಸ್ಥ್ಯ ಮತ್ತು ಸದೃಢ ಸಮಾಜ ಕಟ್ಟುವಲ್ಲಿ ಇಂದಿನ ಮಕ್ಕಳೇ ಮುಂದಿನ ಜನಾಂಗ ಮತ್ತು ಇಂದಿನ ವಿದ್ಯಾರ್ಥಿಗಳೇ ಮುಂದಿನ ಸತ್ಪ್ರಜೆಗಳು. ಹಾಗಾಗಿ ಅವರಲ್ಲಿ ವಿದ್ಯಾರ್ಥಿ ದೆಸೆಯಲ್ಲಿ ಪಠ್ಯೇತರ ಚಟುವಟಿಕೆಗಳಲ್ಲಿ ಆಸಕ್ತಿ ಮೂಡುವಂತೆ ಮತ್ತು ನಮ್ಮ ದೇಶದ ಸಂಸ್ಕೃತಿ ಪರಂಪರೆಯಲ್ಲಿ ಗೌರವ ಮೂಡುವಂತೆ ಮತ್ತು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಮಾಡಿದ ಅಸಂಖ್ಯಾತ ಶೂರರ ಬಲಿದಾನಗಳ ಸ್ಮರಣೆಯನ್ನು ನೆನಪಿಟ್ಟುಕೊಳ್ಳುವಂತೆ ಶಿಕ್ಷಕರು ಬೋಧಿಸಬೇಕು ಅಂತ ಹೇಳಿದರು. ನಮ್ಮನ್ನು ಹೇಗೆ ಸಮರ್ಪಿಸಿಕೊಳ್ತೀವೋ ಅದೇ ರೀತಿಯಾಗಿ ಒಂದು ಗುರು ಅಥವಾ ಒಂದು ಶಿಕ್ಷಕ, ಶಿಕ್ಷಕಿ ಶಾಲೆಯಲ್ಲಿ ಕ್ಲಾಸ್ ತಗೊಳ್ತಿರುವಾಗ ನಾವು ಸಂಪೂರ್ಣವಾಗಿ ನಮ್ಮ ಕಾನ್ಸಂಟ್ರೇಷನ್ನ ಆ ಕ್ಲಾಸ್ ಕಡೆಗೆ ಹೊಂದಿಸಿಕೊಳ್ಳುವುದೇ ಗುರುವಿನ ಗುಲಾಮನಾಗುವುದು. ಅಂದರೆ ಮೊದಲೆಲ್ಲ ಗುರುಕುಲ ಶಿಕ್ಷಣ ಪದ್ಧತಿಯಿಂದ ಇತ್ತು. ಅವಾಗ ಅವರ ಮನೆ ಕೆಲಸಗಳನ್ನೆಲ್ಲ ಈ ಶಿಷ್ಯಂದಿರ ಹತ್ರ ಮಾಡಿಸ್ತಿದ್ರು. ಅವರ ಪಶುಪಾಲನೆ ಇರ್ಬೋದು, ಅವರ ಮನೆಯ ಕ್ಲೀನಿಂಗ್ ಇರ್ಬೋದು, ಅವರ ಮನೆಯ ಅಡುಗೆ ಇರ್ಬೋದು, ಪ್ರತಿಯೊಂದನ್ನ ಶಿಕ್ಷಕರ ಹತ್ರ ಅವರು ವಿದ್ಯಾರ್ಥಿಗಳ ಹತ್ರ ಮಾಡಿಸ್ತಾ ಇದ್ರು. ಕಾಲಕ್ರಮೇಣ ಎಲ್ಲ ನಮ್ಮ ಇದು ಶಿಕ್ಷಣ ವ್ಯವಸ್ಥೆ ಬದಲಾಯಿತು. ಗುರುಕುಲ ಶಿಕ್ಷಣ ಕೊನೆಗೊಂಡು ಈ ರೀತಿಯ ಬ್ರಿಟಿಷರು ಬಿಟ್ಟು ಹೋದಂಥ ಶಿಕ್ಷಣ ವ್ಯವಸ್ಥೆ ನಮಗೆ ಬಂತು. ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಮಹೇಶ್, ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹಯವದನ ರಾವ್, ಶಿಕ್ಷಕಿ ಅನ್ನಪೂರ್ಣ, ಯುವ ಸಾಹಿತಿ ನಿರಂಜನ್, ಧರ್ಮ ಪ್ರಕೃತಿ, ಪವನ್ ಗ್ಲಾಸ್ ಪ್ರಕಾಶ್, ಸುಶೀಲಾ ಮತ್ತು ಇನ್ನುಳಿದ ಶಿಕ್ಷಕ ವೃಂದ ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು. ಎಲ್ಲರ ಗಮನ ಸೆಳೆದಿರುವ ಪಾಂಚಜನ್ಯ ಹಿಂದೂ ಗಣಪತಿ ಸಮಿತಿಯಿಂದ ಹಾಸನ ನಗರದ ಹಾಸನಾಂಬ ಕಲಾಕ್ಷೇತ್ರದ ಆವರಣದಲ್ಲಿ ಶನಿವಾರ ಮಧ್ಯಾಹ್ನದಂದು ಗಣ್ಯರ ಎದುರು ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸಿ ಗಣೇಶನ ಪ್ರತಿಷ್ಠಾಪನೆಯು ಅದ್ದೂರಿಯಾಗಿ ನೆರವೇರಿತು. ಆಲೂರು ಸಕಲೇಶ್ಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಮಾಧ್ಯಮದೊಂದಿಗೆ ಮಾತನಾಡಿ, ನಗರದಲ್ಲಿ ಪಾಂಚಜನ್ಯ ವತಿಯಿಂದ ಎಲ್ಲ ಸ್ವಯಂ ಸೇವಕರು ಸೇರಿ ವಿಘ್ನೇಶ್ವರನನ್ನ ಪ್ರತಿಷ್ಠಾಪನೆ ಮಾಡಲಾಗಿದ್ದು, ನಮ್ಮ ಜಿಲ್ಲೆ ಮತ್ತು ರಾಜ್ಯದ ಜನತೆಗೆ ಆರೋಗ್ಯ, ಆಯುಸ್ಸು, ಐಶ್ವರ್ಯ ಮತ್ತು ಶಾಂತಿ, ನೆಮ್ಮದಿ ನೀಡಿ ದೇವರು ಕಾಪಾಡಲಿ ಅಂತ ಭಗವಂತನಲ್ಲಿ ಹಾರೈಸುತ್ತೇವೆ. ಪ್ರತಿ ವರ್ಷವೂ ಕೂಡ ಪಾಂಚಜನ್ಯ ಗಣಪತಿ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಬರಲಾಗ್ತಿದೆ. ಈ ವರ್ಷವೂ ಕೂಡ ಒಳ್ಳೆ ರೀತಿಯಲ್ಲಿ ಪ್ರತಿಷ್ಠಾಪನೆಗೊಂಡಿದೆ. ವಿಸರ್ಜನೆ ವೇಳೆಯೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಯಶಸ್ವಿಗೊಳಿಸಲಿ ಅಂತ ಹಾರೈಸುವುದಾಗಿ ಹೇಳಿದರು. ಹಾಸನ ನಗರದಲ್ಲಿ ಪಾಂಚಜನ್ಯದ ವತಿಯಿಂದ ಎಲ್ಲ ಸ್ವಯಂ ಸೇವಕರು ಸೇರಿ ಏನು ಒಂದು ವಿಘ್ನೇಶ್ವರನ ಪ್ರತಿಷ್ಠಾಪನೆಯನ್ನ ಮಾಡಿದರೆ ಇಡೀ ನಮ್ಮ ರಾಜ್ಯದ ಜನತೆ ಹಾಗೂ ನಮ್ಮ ಜಿಲ್ಲೆಯ ಜನತೆಗೆ ವಿಘ್ನೇಶ್ವರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಶಾಂತಿ ಮತ್ತು ಸುಖ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಆ ಭಗವಂತರಲ್ಲಿ ಹಾರೈಸ್ತೇನೆ. ವರ್ಷವೂ ಕೂಡ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮವನ್ನ ನೆರವೇರಿಸ್ಕೊಂಡು ಬರ್ತಾರೆ. ಈ ವರ್ಷನೂ ಕೂಡ ಒಳ್ಳೆ ರೀತಿಯಲ್ಲಿ ಪ್ರತಿಷ್ಠಾಪನೆ ಆಗಿದೆ. ವಿಸರ್ಜನಾ ಸಮಯದಲ್ಲೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಡೀ ಜಿಲ್ಲೆಯಿಂದ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಾತನಾಡಿ, ಮೊದಲು ಗೌರಿ ಗಣಪತಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇವೆ. ನಾಡಿನಲ್ಲಿ ಉತ್ತಮ ಮಳೆ ಬೆಳೆ ಆಗಲಿ, ಸಮಾಜದಲ್ಲಿ ಸೌಹಾರ್ದತೆ ಇನ್ನಷ್ಟು ಹೆಚ್ಚಿಸಲಿ, ಬಂಧು ಬಾಂಧವರಿಗೆ ಉತ್ತಮ ಆರೋಗ್ಯ ಕಲ್ಪಿಸಿ ಪಾಂಚಜನ್ಯ ಹಿಂದೂ ಗಣಪತಿ ಸ್ಥಾಪನೆಗೊಂಡಿದ್ದು ಸೆಪ್ಟೆಂಬರ್ 7ರಿಂದ
12ರವರೆಗೂ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಸೆಪ್ಟೆಂಬರ್ 12ರಂದು ಬೃಹತ್ ಶೋಭಾಯಾತ್ರೆಯೊಂದಿಗೆ ದೇವಗಿರಿಯಲ್ಲಿ ವಿಸರ್ಜನೆ ಮಾಡಲಾಗುವುದು. ಇದೊಂದು ಭಾವೈಕ್ಯತೆಯ ಸಂಕೇತವಾಗಿದ್ದು, ನಾಡಿನ ಎಲ್ಲ ಜನರು ಒಗ್ಗಟ್ಟಾಗಿ ಬಂದು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು. ಗಣಪತಿ ಗೌರಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ನಾಡಿನಲ್ಲಿ ಉತ್ತಮ ಮಳೆ ಬೆಳೆ ಆಗಲಿ, ಸಮಾಜದಲ್ಲಿ ಸೌಹಾರ್ದತೆ ಇನ್ನಷ್ಟು ಹೆಚ್ಚಿಸಲಿ, ಭಗವಂತ ಸೇರಿರತಕ್ಕಂಥ ಎಲ್ಲ ಬಂಧು ಬಾಂಧವರಿಗೆ ಉತ್ತಮ ಆರೋಗ್ಯವನ್ನು ಕಲ್ಪಿಸಲಿ ಅಂತ ಕೇಳ್ಕೊಳ್ತಾ, ಪಾಂಚಜನ್ಯ ಹಿಂದೂ ಗಣಪತಿ ಏನಿವತ್ತು ಸ್ಥಾಪನೆ ಆಗಿದೆ, 5 ದಿನಗಳ ಕಾಲ ನಂತರ 12ನೇ ತಾರೀಕು ಬೃಹತ್ ಶೋಭಾಯಾತ್ರೆಯೊಂದಿಗೆ ದೇವಗೆರೆಯಲ್ಲಿ ವಿಸರ್ಜನೆ ಕೈಗೊಳ್ಳಲಾಗುತ್ತದೆ. ಆ ದಿನದವರೆಗೂ ಪ್ರತಿದಿನ ಇಲ್ಲಿ ಕಲಾ ಕಾರ್ಯಕ್ರಮಗಳು ಮತ್ತೆ ಭಕ್ತಾದಿಗಳಿಗೆ ವಿವಿಧ ಕಾರ್ಯಕ್ರಮಗಳು ಮತ್ತೆ ಪ್ರಸಾದ ವಿನಿಯೋಗವಿರುತ್ತದೆ. ಎಲ್ಲ ಸದ್ಭಕ್ತರು ಪ್ರಾಯಶಃ ಇದೆಲ್ಲ ಒಂದು ಭಾವೈಕ್ಯತೆಯ ಒಂದು ಸಂಕೇತ. ಆ ನಿಟ್ಟಿನಲ್ಲಿ ನಾಡಿನ ಎಲ್ಲ ಜನರು ಒಗ್ಗಟ್ಟಾಗಿ ಬಂದು ಈ ಒಂದು ಪೂಜಾ ಕೈಂಕರ್ಯದಲ್ಲಿ ನಾವೆಲ್ಲ ಪಾಲ್ಗೊಳ್ಬೇಕು, ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳ್ತಾ, ಮಾಧ್ಯಮದವರಿಗೂ ಸಹ ಈ ದಿನದ ಇಂಥ ಒಂದು ರಜೆ ದಿನದಂದರೂ ಸಹ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಗಳನ್ನ ಜನರಿಗೆ ಬಿತ್ತರಿಸುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ತಮಗೂ ಸಹ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಮತ್ತೆ ವಿರಾಮ ಕೊಡ್ತಾ ಇದ್ದೀನಿ. ಇದೇ ವೇಳೆ ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ, ಮಾಜಿ ಅಧ್ಯಕ್ಷ ಆರ್ ಮೋಹನ್, ಸದಸ್ಯ ಶಂಕರ್ ಉಡಾ, ಮಾಜಿ ಅಧ್ಯಕ್ಷ ನವಿಲೆ ಅಣ್ಣಪ್ಪ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ಎಲ್ ಮಲ್ಲೇಶ್ ಗೌಡ, ವಕೀಲ ಸಂಘದ ಮಾಜಿ ಅಧ್ಯಕ್ಷ ಶೇಖರ್, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಅಖಿಲ ಭಾರತ ವೀರಶೈವ ಸಂಘದ ತಾಲೂಕು ಅಧ್ಯಕ್ಷ ಕಟ್ಟಾಯ ಶಿವಕುಮಾರ್, ಪಾಂಚಜನ್ಯ ಹಿಂದೂ ಗಣಪತಿ ಸಮಿತಿ ಅಧ್ಯಕ್ಷ ವಾಸು, ಕಾರ್ಯದರ್ಶಿ ವೇಣುಗೋಪಾಲ್, ರವಿ, ಸೋಮು, ಖಜಾಂಚಿ ಲಾವಣ್ಯ, ನಿರ್ದೇಶಕ ಶರತ್, ರಕ್ಷಿತ್ ಶೆಟ್ಟಿ, ಆರ್ಎಸ್ಎಸ್ ಮುಖಂಡ ಮೋಹನ್, ಶೋಭನ್ ಬಾಬು, ವಿಶಾಲ್ ಅಗರ್ವಾಲ್, ಮೋಹನ್ ಇತರರು ಉಪಸ್ಥಿತರಿದ್ದರು. ಹಾಸನ ನಗರದ ತಣ್ಣೀರುಹಳ್ಳ ಹಾಲ್ವಾಗಿಲು ರಸ್ತೆ ಬಳಿ ಇರುವ ಪ್ರತಿಷ್ಠಿತ ಹೊಯ್ಸಳ ಪಬ್ಲಿಕ್ ಶಾಲೆಯಲ್ಲಿ ಪ್ರಥಮ ಬಾರಿಗೆ ಗಣೇಶ ಪ್ರತಿಷ್ಠಾಪನೆಯನ್ನು ಶಾಲಾ ಆವರಣದಲ್ಲಿ ಮಕ್ಕಳ ಜೊತೆ ಶನಿವಾರ ಬೆಳಗ್ಗೆ ನೆರವೇರಿಸಿ ಸಂಭ್ರಮಿಸಿದರು. ಹೊಯ್ಸಳ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲ ನವೀನ್ ಮಾಧ್ಯಮದೊಂದಿಗೆ ಮಾತನಾಡಿ, ಇಂತಹ ಗಣೇಶ ಹಬ್ಬವನ್ನು ಹೊಯ್ಸಳ ಪಬ್ಲಿಕ್ ಶಾಲೆಯಲ್ಲಿ ಶಾಲಾ ಮಕ್ಕಳೊಂದಿಗೆ ಎಲ್ಲರೂ ಒಗ್ಗೂಡಿ ಆಚರಿಸುತ್ತಿದ್ದೇವೆ. ಶಾಲೆಯ ಶೋಭಾ ನಾಗರಾಜ್ ಅವರ ಮಾರ್ಗದರ್ಶನದಲ್ಲಿ ಮೊದಲ ಬಾರಿಗೆ ಗಣೇಶವನ್ನು ಪ್ರತಿಷ್ಠಾಪಿಸಿದ್ದು, ಬುಧವಾರದಂದು ಮೆರವಣಿಗೆಯೊಂದಿಗೆ ಗಣೇಶ ಮೂರ್ತಿಯನ್ನು ವಿಸರ್ಜನೆ ಮಾಡಲಾಗುವುದು ಅಂತ ಹೇಳಿದರು. ಪ್ರಸ್ತುತದಲ್ಲಿ ಮಕ್ಕಳು ಮೊಬೈಲ್ನಲ್ಲಿ ಕಾಲ ಕಳೆಯುತ್ತಿದ್ದು, ಇಂತಹ ಗಣೇಶನ ಉತ್ಸವದಲ್ಲಿ ಪಾಲ್ಗೊಳ್ಳುವುದರಿಂದ ಮಕ್ಕಳಲ್ಲಿ ಕೆಲ ಬದಲಾವಣೆಗೊಂಡು ಶ್ರದ್ಧೆ, ಭಕ್ತಿ ಹಾಗೂ ಏಕಾಗ್ರತೆ ಇದರಿಂದ ಬರುತ್ತೆ ಅಂತ ಅಭಿಪ್ರಾಯಪಟ್ಟರು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಹಾಸನದ ನಮಸ್ತೆ ಜನತೆಗೆ ಗಣೇಶ ಹಾಗೂ ಹಿರಿಯ ಹಬ್ಬದ ಶುಭಾಶಯನ ನೀಡ್ತಾ ಇದ್ವಿ. ಸೊ ಈ ಗಣೇಶ ಫೆಸ್ಟಿವಲ್ನ ನಾವು ಎಲ್ಲರೂ ಹೊರಗಡೆ ಬೀದಿನಲ್ಲಿ ಆಚರಿಸೋದು ನೋಡಿದ್ವಿ. ಮೊದಲನೇ ಬಾರಿ ನಮ್ಮ ಶಾಲೆನಲ್ಲಿ ಮಕ್ಕಳು ಪ್ರತಿಯೊಬ್ಬರು ಕೆಲವರು ಇಷ್ಟಪಡ್ತಾರೆ ಗಣೇಶ, ನಾವು ಮನೆಯಲ್ಲಿ ಇರಬೇಕು, ನಾವು ಶಾಲೆಯಲ್ಲಿ ಇರಬೇಕು, ಮಕ್ಕಳು ಒಗ್ಗಟ್ಟಿನಿಂದ ಬಂದು ನಾವು ಹೇಳ್ತೀವಿ ಅಂತ ಹೇಳಿದಾಗ ನಾವು ಶೋಭಾ ನಾಗರಾಜ್ ಮೇಡಮ್ ಆಗಿರ್ಬೋದು, ಮತ್ತೆ ನಾಗರಾಜ್ ಸರ್ ಆಗಿರ್ಬೋದು, ಈ ರೀತಿ ಆಡಳಿತ ಮಂಡಳಿ ಎಲ್ಲರೂ ಒಪ್ಪಿಗೆ ತಗೊಂಡು ಮೊದಲನೇ ಬಾರಿ ನಾವು ಗಣಪತಿನ ಇಟ್ಟಿದ್ವಿ. ಸೊ ಇದು ಬಹಳ ಖುಷಿ ಆಗ್ತದೆ. ಕೆಲವರು ಪೇರೆಂಟ್ಸ್ ಎಲ್ಲ ಬೆಳಗ್ಗೆ ಫೋನ್ ಮಾಡಿ ಎಷ್ಟು ಗಂಟೆ ಬರ್ಬೇಕು ಪೂಜೆ ಮಾಡಿಲ್ಲ ಅಂತ ಹೇಳ್ತಾರೆ. ಸೊ ಇದು ನಮ್ಮ ಒಂದು 10ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿನಿ ರಿಫಾನ್ ಮಾತನಾಡಿ, ನಾನು ಹೊಯ್ಸಳ ಪಬ್ಲಿಕ್ ಶಾಲೆಯಲ್ಲಿ ಶಿಕ್ಷಣ ಪಡೆಯುತ್ತಿದ್ದು, ಶಾಲೆಯಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮಾಡಲು ಸಹಕಾರ ನೀಡಿರುವ ಶಿಕ್ಷಣ ಸಂಸ್ಥೆಯ ಶೋಭಾ ನಾಗರಾಜ್ ಅವರಿಗೆ ಧನ್ಯವಾದವನ್ನ ಮೊದಲು ಹೇಳುತ್ತೇವೆ. ಅವರ ಮಾರ್ಗದರ್ಶನದಲ್ಲಿ ಈ ಗಣಪತಿ ಮೂರ್ತಿ ಇಡಲಾಗಿದೆ. ಹಿಂದಿನ ಸ್ವಾತಂತ್ರ್ಯ ಹೋರಾಟದ ವೇಳೆ ಈ ಗಣೇಶ ಹಬ್ಬವನ್ನು ಪ್ರಾರಂಭಿಸಿ ಜನರಲ್ಲಿ ಒಗ್ಗಟ್ಟು ಮೂಡಿಸಲಾಯಿತು. ಹಿಂದಿನ ಈ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಇಂದಿಗೂ ಕೂಡ ಸಂಭ್ರಮದಿಂದ ಆಚರಣೆ ಮಾಡಿಕೊಂಡು ಬರಲಾಗ್ತದೆ ಅಂತ ತಿಳಿಸಿದರು. ಹೊಯ್ಸಳ ಪಬ್ಲಿಕ್ ಸ್ಕೂಲ್ನಲ್ಲಿ ನಾವು ಒಂದು ಗಣಪತಿ ಹಬ್ಬವನ್ನು ಆಚರಿಸ್ತಿದ್ದೀವಿ. 1ನೇ ವರ್ಷ ಅಂತ ಆಚರಿಸ್ತಿದ್ದೀವಿ. ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಅಂದರೆ ನಮಗೆ ಗಣಪತಿ ಇಡೋದಕ್ಕೆ ಅಂತ ನಮಗೆ ಸಪೋರ್ಟ್ ಮಾಡಿರೋ ನಾಗರಾಜ್ ಸರ್ ಮತ್ತು ಶೋಭಾ ನಾಗರಾಜ್ ಮ್ಯಾಮಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವರ ಮಾರ್ಗದರ್ಶನದಲ್ಲಿ ನಮಗೆ ಆಸೆ ಎಲ್ಲ ನಿರ್ವಹಿಸಿದ್ದಾರೆ. ಆಮೇಲೆ ನಮ್ಮ ನವೀನ್ ಸರ್ ಹೆಲ್ಪ್ ಮಾಡಿದ್ದಾರೆ ನಮಗೆ. ಸಾರ್ವಜನಿಕ ಗಣಪತಿ ಮತ್ತು ಸ್ವರ್ಣ ಗೌರಿಯನ್ನ ಪ್ರತಿಷ್ಠಾಪಿಸಿ ಆರಾಧಿಸಿ ಮೆರವಣಿಗೆ ಮಾಡುವುದನ್ನು ಕಂಡಿದ್ದೇವೆ. ಆದರೆ ಇಲ್ಲಿ ಜಾತಿ ಭೇದವಿಲ್ಲದೆ ಸರ್ವರೂ ಪೂಜಿಸಿ ಆರಾಧಿಸುವ ಬ್ರಿಟಿಷರ ಕಾಲದಿಂದಲೂ ಆಚರಿಸಿಕೊಂಡು ಬಂದಿರುವ ಸರ್ಕಾರಿ ಗೌರಮಾದೇವಿಯ ಪೂಜಾ ಪದ್ಧತಿ ವಿಶಿಷ್ಟತೆ ಪಡೆದುಕೊಂಡಿದೆ. ಬೇಲೂರು ಪಟ್ಟಣದ ಕೋಟೆ ರಾಮರಾಯರ ಬೀದಿಯಲ್ಲಿನ ಭಾರ್ಗವ ಎಂಬುವರ ನಿವಾಸದಲ್ಲಿ ಉಯ್ಯಾಲೆ ಗೌರಮ್ಮ ಕಾಣಿಸುತ್ತಾರೆ.
ಮೇಲ್ವರ್ಗದವರ ಮನೆಯಲ್ಲಿ ಪೂಜೆ ಸಲ್ಲಿಸಲಾಗುತ್ತಿದ್ದ ಗೌರಮ್ಮನ ಪೂಜೆ ಮಾಡಲು ಎಲ್ಲ ಕುಟುಂಬದವರಿಗೂ ಪೂಜೆ ನೆರವೇರಿಸಲು ತೊಂದರೆ ಇತ್ತು. ಆದ್ದರಿಂದ ಪಟ್ಟಣದ ಹಿರಿಯರೆಲ್ಲರೂ ಸೇರಿ ಸಾರ್ವಜನಿಕ ಸರ್ಕಾರಿ ಗೌರಮ್ಮ ದೇವಿಯನ್ನ ಪ್ರತಿಷ್ಠಾಪಿಸಿ ಪೂಜಿಸುವುದಾಗಿ ನಿರ್ಧರಿಸಿದರು. 250 ವರ್ಷಗಳ ಹಿಂದೆಯೇ ಜಾತ್ಯತೀತವಾಗಿ ಸ್ವರ್ಣಗೌರಿ ಪೂಜೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಎನ್ನಲಾಗಿದೆ. ನಾನು ಭಾರ್ಗವ ಅಂತೇಳಿ ಈ ಸರ್ಕಾರಿ ಗೌರಮ್ಮ ಅರ್ಚಕನಾಗಿ 36-37 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಇದು ಸುಮಾರು ಒಂದು 400 ವರ್ಷದ ಇತಿಹಾಸ ಇದೆ ಅಂತ ಹಿಂದೂರೆಲ್ಲ ಹೇಳ್ತಾರೆ. ಕೆಲವರು 250 ವರ್ಷದ ಇತಿಹಾಸ ಇದೆ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಇಲ್ಲಿ ಸುತ್ತಮುತ್ತಲಿನ ಗ್ರಾಮದಲ್ಲಿರ್ತಕ್ಕಂಥವರೆಲ್ಲ ಬಂದು ಭಾಗವನ್ನು ಕೊಡ್ತಾರೆ. ಇಲ್ಲಿ ಯಾವುದೇ ರೀತಿಯಾದಂತಹ ಜಾತಿ ಅನ್ನೋ ಒಂದು ಇದಿಲ್ಲ. ಎಲ್ಲ ಜಾತಿಯವರು ಬಂದು ಇಲ್ಲಿ ಸಾರ್ವಜನಿಕವಾಗಿ ಸಾಮೂಹಿಕವಾಗಿ ಇಲ್ಲಿ ಪೂಜೆಯನ್ನು ನಡೆಸ್ಬೋದು. ಸ್ವತಂತ್ರವಾಗಿ ಪೂಜೆಯನ್ನು ಮಾಡ್ತಕ್ಕಂಥ ಸಕಲೇಶಪುರ ಬೇಲೂರು ಮಾರ್ಗ ಮಧ್ಯೆ ಆಂಚಂಗಿ ಗ್ರಾಮದ ಬಳಿ ಗುಂಡಿ ಬಿದ್ದಿರುವ ರಸ್ತೆಗೆ ಕಳೆದ 1 ತಿಂಗಳಲ್ಲಿ 4 ಬಾರಿ ಕಳಪೆ ಕಾಮಗಾರಿ ಮಾಡಲಾಗ್ತಿದೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗುಣಮಟ್ಟದ ಕಾಮಗಾರಿ ನಡೆಸಿ ಗುಂಡಿ ಮುಚ್ಚುವ ಕೆಲಸವನ್ನು ಮಾಡ್ತಿಲ್ಲ, ಕಾಟಾಚಾರಕ್ಕೆ ಕಾಮಗಾರಿ ನಡೆಸಲಾಗ್ತಿದೆ ಅಂತ ದೂರಿರುವ ಸ್ಥಳೀಯ ಮುಖಂಡ ಆಂಚಂಗಿ ಅಜೀಜ್, ಈ ರಸ್ತೆಯಿಂದ ಭಾರಿ ಅನಾಹುತವಾಗಿ ಜೀವಬಲಿಯಾಗುವ ಸಾಧ್ಯತೆ ಇದೆ. ಇದನ್ನು ಸಂಬಂಧಪಟ್ಟ ಇಲಾಖೆಯವರು ಗಂಭೀರವಾಗಿ ಪರಿಗಣಿಸುತ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶ. ನಾಡಿನಾದ್ಯಂತ ಸಡಗರ ಸಂಭ್ರಮದಿಂದ ಗೌರಿ ಗಣೇಶ ಹಬ್ಬ ಆಚರಿಸಿದ ಹಿಂದೂ ಬಾಂಧವರು. ನಗರದಲ್ಲಿ ಪೆಂಡಾಲ್ ಗಣಪತಿ ಪ್ರತಿಷ್ಠಾಪನೆ. ಎತ್ತಿನಹೊಳೆ ಯೋಜನೆ ಜನ್ಮಸ್ಥಳ ಸಕಲೇಶಪುರಕ್ಕೆ ಅನುದಾನ ನೀಡುವ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ. ಪಾಕಿಸ್ತಾನದ ಹೆಸರು ಬಳಕೆಗೆ ಸ್ಥಳೀಯರ ಆಕ್ರೋಶ.